ಶಾಸಕ ಮುನಿರತ್ನಗೆ ಕಾದಿದೆಯ ಅಟ್ರಾಸಿಟಿ ಗಂಡಾಂತರ ಒಂದು ಕೇಸ್ ಅಂತಕ್ಕಂಥದ್ದು. ಮುನಿರತ್ನದ್ದೇ ಧ್ವನಿ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಬೆಚ್ಚಿ ಬೀಳಿಸುವ ಸಂಗತಿ ಹೊರಬಿದ್ದಿದೆ. ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ನೋ ಚಾನ್ಸ್, ಮುನಿ ಹೆಗಲೇರಿದ ಶನಿ. ಶಾಸಕ ಮುನಿಗೆ ಮುಳುವಾಗುತ್ತಾ ಜಾತಿ ನಿಂದನೆ ಕೇಸ್ ಅಂತಕ್ಕಂಥದ್ದು. ಲಗ್ಗೆರೆ ನಾಣಿ ವೇಲು ಚೆಲುವನ ಬಲೆಗೆ ಸಿಕ್ಕಿ ಮುನಿ ವಿಲವಿಲ. ಶಾಸಕ ಮುನಿರತ್ನಗೆ ಕಾದಿದೆಯ ಅಟ್ರಾಸಿಟಿ ಕೇಸ್ನ ಒಂದು ಗಂಡಾಂತರ. ಮುನಿಯದ್ದೇ ಧ್ವನಿ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಬೆಚ್ಚಿ ಬೀಳಿಸುವ ಸಂಗತಿಗಳು ಹೊರಬಿದ್ದಿದ್ದು. ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ನೋ ಚಾನ್ಸ್, ಮುನಿ ಹೆಗಲೇರಿದ ಶನಿ. ಶಾಸಕ ಮುನಿಗೆ ಮುಳುವಾಗಲಿರುವ ಜಾತಿ ನಿಂದನೆ ಕೇಸ್. ಲಗ್ಗೆರೆ ನಾಣಿ ವೇಲು ಚೆಲುವನ ಬಲೆಗೆ ಸಿಕ್ಕಿ ಮುನಿ ವಿಲವಿಲ. ಶಾಸಕ ಮುನಿರತ್ನಗೆ ಕಾದಿದೆಯ ಅಟ್ರಾಸಿಟಿ ಕೇಸ್ನ ಗಂಡಾಂತರ. ಮುನಿಯದ್ದೇ ಧ್ವನಿ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಬೆಚ್ಚಿ ಬೀಳಿಸುವ ಸಂಗತಿ ಹೊರಬಿದ್ದಿದೆ. ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ನೋ ಚಾನ್ಸ್, ಮುನಿ ಹೆಗಲೇರಿದ ಶನಿ. ಶಾಸಕ ಮುನಿಗೆ ಮುಳುವಾಗಲಿರುವ ಜಾತಿ ನಿಂದನೆ ಕೇಸ್. ಲಗ್ಗೆರೆ ನಾಣಿ ವೇಲು ಚೆಲುವನ ಬಲೆಗೆ ಸಿಕ್ಕಿ ಮುನಿ ವಿಲವಿಲ. ಶಾಸಕ ಮುನಿರತ್ನ ಕಾದಿದೆಯ ಅಟ್ರಾಸಿಟಿ ಕೇಸ್ ಗಂಡಾಂತರ. ಮುನಿಯದ್ದೇ ಧ್ವನಿ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಬೆಚ್ಚಿ ಬೀಳಿಸುವ ಸಂಗತಿ ಹೊರಬಿದ್ದಿದೆ. ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ನೋ ಚಾನ್ಸ್, ಮುನಿ ಹೆಗಲೇರಿದ ಶನಿ. ಶಾಸಕ ಮುನಿಗೆ ಮುಳುವಾಗಲಿರುವ ಜಾತಿ ನಿಂದನೆ ಕೇಸ್. ಲಗ್ಗೆರೆ ನಾಣಿ ವೇಲು ಚೆಲುವನ ಬಲೆಗೆ ಸಿಕ್ಕಿ ಮುನಿ ವಿಲವಿಲ. ಶಾಸಕ ಮುನಿರತ್ನಗೆ ಕಾದಿದೆಯ ಅಟ್ರಾಸಿಟಿ ಕೇಸ್ನ ಒಂದು ಗಂಡಾಂತರ. ಯಾಕಂದರೆ ಅಟ್ರಾಸಿಟಿ ಕೇಸ್ನಲ್ಲಿ ಒಂದು ವಿವಾದದಲ್ಲಿ ಸಿಲುಕಿಕೊಂಡಿದ್ರು ಶಾಸಕ ಮುನಿರತ್ನ ಅವರು. ಈಗ ಅದೇ ಕೇಸಿಂದ ತಪ್ಪಿಸಿಕೊಳ್ಳಲು ನೋ ಚಾನ್ಸ್, ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಬೆಚ್ಚಿ ಬೀಳಿಸುವ ಸಂಗತಿ ಹೊರಬಿದ್ದಿದೆ. ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ನೋ ಚಾನ್ಸ್, ಮುನಿಯವರಿಗೆ ಹೆಗಲೇರಿರ್ತಕ್ಕಂಥದ್ದು ಶನಿ. ಆರ್ ನಗರ ಕ್ಷೇತ್ರದ ಶಾಸಕ ಮುನಿರತ್ನಗೆ ಮತ್ತಷ್ಟು ಸಂಕಷ್ಟ. ಜಾತಿ ನಿಂದನೆ ಮಾಡಿ ಅವಾಚ್ಯ ಶಬ್ದಗಳಿಂದ ಬೈದಿದ್ದ ಶಾಸಕ ಮುನಿರತ್ನ ಅವರು ಅದನ್ನ ರೆಕಾರ್ಡ್ ಮಾಡಿ ದೂರು ನೀಡಿದ ವೇಲು ನಾಯಕ್. ಬಿಬಿಎಂಪಿ ಗುತ್ತಿಗೆದಾರನಿಗೆ ಜೀವ ಬೆದರಿಕೆ ಹಾಕಿದ್ದ ಶಾಸಕ ಮುನಿರತ್ನ. ವೈಯಾಲಿ ಕಾವಲ ಠಾಣೆಯಲ್ಲಿ ದೂರು ನೀಡಿದ ವೇಲು ನಾಯಕ್. ಸೆಪ್ಟೆಂಬರ್ 13ರಂದು ದೂರು ನೀಡಿದ್ದ ವೇಲು ನಾಯಕ್. ಕೋಲಾರದ ಬಳಿ ಸೆಪ್ಟೆಂಬರ್ 14ರಂದು ಮುನಿರತ್ನ ವಶಕ್ಕೆ. ಕಗ್ಗಲೀಪುರ ಠಾಣೆಯಲ್ಲಿ ಅತ್ಯಾಚಾರ ಕೇಸ್ ಕೂಡ ದಾಖಲಾಗಿತ್ತು. ಎರಡೆರಡು ಕೇಸ್ಗಳು ದಾಖಲಾಗಿತ್ತು. ಶಾಸಕ ಸೇರಿ 6 ಜನರ ವಿರುದ್ಧ ಕೇಸ್ ದಾಖಲಾಗಿತ್ತು. ಪರಪ್ಪನ ಅಗ್ರಹಾರ ಜೈಲಿನಿಂದ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದಿತ್ತು. ಮೂಲ ಆಡಿಯೋವನ್ನ ಪಡೆದು ಎಫ್ಎಸ್ಎಲ್ಗೆ ಕಳುಹಿಸಲಾಗಿತ್ತು. ಸದ್ಯ ಎಫ್ಎಸ್ಎಲ್ ವರದಿ ಬಂದಿದ್ದು ಮುನಿರತ್ನಗೆ ಆಡಿಯೋಯಿಂದ ದೃಢ. ಎಫ್ಎಸ್ಎಲ್ ವರದಿಯಿಂದ ಶಾಸಕನಿಗೆ ಮತ್ತಷ್ಟು ಕಂಟಕ ಫಿಕ್ಸ್. ಆರ್ ನಗರ ಕ್ಷೇತ್ರದ ಶಾಸಕ ಮುನಿರತ್ನಗೆ ಮತ್ತಷ್ಟು ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಜಾತಿ ನಿಂದನೆ ಮಾಡಿ ಅವಾಚ್ಯ ಶಬ್ದಗಳಿಂದ ಬೈದಿದ್ರು ವೇಲು ನಾಯರ್ ಅವರಿಗೆ. ಈಗ ಮತ್ತೆ ಅದೇ ಮುಳುವಾಗಿರ್ತಕ್ಕಂಥದ್ದು. ಅವರ ಒಂದು ಆಡಿಯೋ ರಿಲೀಸ್ ಆಗಿ ಆಡಿಯೋದಲ್ಲಿ ದೃಢಪಟ್ಟಿರ್ತಕ್ಕಂಥದ್ದು ಅದೇ ಅವರದ್ದೇ ವಾಯ್ಸು ಮತ್ತು ಅವಾಚ್ಯ ಶಬ್ದಗಳಿಂದ ಜಾತಿ ನಿಂದನೆ ಮಾಡಿದ್ರು. ಅಷ್ಟೇ ಅಲ್ಲ, ಅತ್ಯಾಚಾರ ಕೇಸ್ ಕೂಡ ದಾಖಲಾಗಿತ್ತು ಇವರು ಹಾಗೂ ಇವರ ಜೊತೆ ಇರತಕ್ಕಂಥ 6 ಜನರ ಮೇಲೆ. ಈಗ ಮತ್ತೆ ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂಥದ್ದು ಶಾಸಕ ಮುನಿರತ್ನ ಅವರು. ಕೋಲಾರದ ಬಳಿ ಸೆಪ್ಟೆಂಬರ್ 14ರಂದು ಮುನಿರತ್ನ ವಶಕ್ಕೆ ಪಡೆದುಕೊಳ್ಳಲಾಗಿತ್ತು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಾಕಿ ನಮ್ಮ ಪ್ರತಿನಿಧಿ ಲಕ್ಷ್ಮೀಪತಿಯವರು ದೂರವಾಣಿ ಸಂಪರ್ಕದಲ್ಲಿರ್ತಕ್ಕಂಥದ್ದು. ಲಕ್ಷ್ಮೀಪತಿ ಅವರು, ಏನಿದು ಮತ್ತೆ ಇವಾಗ ಸಂಕಷ್ಟಕ್ಕೆ ಎದುರಾಗಿರ್ತಕ್ಕಂಥದ್ದು? ಎಫ್ಎಸ್ಎಲ್ ವರದಿ ಕೂಡ ಬಂದಿದೆ, ಇದ್ರ ಬಗ್ಗೆ ಡೀಟೇಲ್ಸ್ ನೀಡೋದಾದ್ರೆ. ಚೇತನ್, ಬಹಳ ಮುಖ್ಯವಾಗಿ ಆರ್ ನಗರ ಕ್ಷೇತ್ರದ ಶಾಸಕ ಮುನಿರತ್ನ ವಿರುದ್ಧ ಈ ಹಿಂದೆ ಅಂದ್ರೆ ಸೆಪ್ಟೆಂಬರ್ 13ರಂದು ಒಂದು ದೂರು ದಾಖಲಾಗುತ್ತೆ ವೈಯಾಲಿ ಕಾವಲ್ ಪೊಲೀಸ್ ಠಾಣೆಯಲ್ಲಿ. ಏನಪ್ಪಾ ಅಂತಂದ್ರೆ ಜಾತಿ ನಿಂದನೆ ಮತ್ತೆ ಜೀವ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು 2 ಪ್ರಕರಣಗಳು ದಾಖಲಾಗ್ತವೆ. ಸೊ ಆ ಒಂದು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ 14ರಂದು ಶಾಸಕ ಮುನಿರತ್ನನ್ನ ಕೋಲಾರದ ಬಳಿ ವೈಯಾಲಿ ಕಾವಲ್ ಪೊಲೀಸರು ಆತನನ್ನ
ವಶಕ್ಕೆ ಪಡ್ಕೊಳ್ತಾರೆ, ಅರೆಸ್ಟ್ ಮಾಡ್ತಾರೆ. ಅದಾದ್ಮೇಲೆ ಆತನನ್ನ ಜೆಸಿಬಿ ಕೂಡ ಬಿಟ್ಟು ಬರ್ತಾರೆ. ಇನ್ನು ಈ ಮುನಿರತ್ನ ಏನಿದ್ರೆ, ಮುನಿರತ್ನ ವೇಲು ನಾಯ್ಕರ್ಗೆ ಸಂಬಂಧಪಟ್ಟಂತೆ ಒಂದು ಬೈದಿರ್ತಕ್ಕಂಥದ್ದು, ಅವಾಚ್ಯ ಶಬ್ದಗಳಿಂದ ನಿನ್ಸಿರ್ತಕ್ಕಂಥದ್ದು ಮತ್ತು ಜಾತಿಯನ್ನ ಉಲ್ಲೇಖಿಸಿ ಅವರಿಗೆ ಅವಮಾನ ಮಾಡಿರ್ತಕ್ಕಂಥ ವಿಚಾರದ ಒಂದು ಆಡಿಯೋ ಕೂಡ ವೈರಲ್ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಏನು ವೇಲು ನಾಯ್ಕರ್ ಏನಿದ್ದಾರೆ ದೂರುದಾರರು, ಅವರು ಒಂದು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ. ಪ್ರೆಸ್ ಮೀಟ್ ಮಾಡಿ ಆಡಿಯೋನ ಕೂಡ ಹೊರಗಡೆ ಬಿಡ್ತಾರೆ. ಅದಾದ ಬಳಿಕ ದೂರನ್ನ ಕೂಡ ಕೊಡ್ತಾರೆ. ಸೊ ಆ ದೂರಿನ ಮೇರೆಗೆ ಆತನನ್ನ ಅರೆಸ್ಟ್ ಮಾಡ್ಕೊಳ್ತಾರೆ. ಜೊತೆಗೆ ಅರೆಸ್ಟ್ ಆದ್ಮೇಲೆ ಇನ್ನು ಜೈಲಲ್ಲಿ ಇರುವಾಗಲೇ ಮುನಿರತ್ನ ಏನು ಜಾತಿ ನಿಂದನೆ ಮತ್ತು ಜೀವ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಜೈಲ್ ಸೇರಿರ್ತಾರೆ. ಆ ಜೈಲಲ್ಲಿ ಇರುವಾಗ್ಲೇನೆ ಕಗ್ಲಿಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸಂತ್ರಸ್ತೆಯೊಬ್ಬರು ಅತ್ಯಾಚಾರ ಪ್ರಕರಣವನ್ನು ಕೂಡ ದಾಖಲು ಮಾಡ್ತಾರೆ. ಅಂದ್ರೆ ಮುನಿರತ್ನ ಸೇರಿದಂತೆ 7 ಜನರ ವಿರುದ್ಧ ಅತ್ಯಾಚಾರ ಪ್ರಕರಣ ಜೊತೆಗೆ ಹನಿ ಟ್ರಾಪ್ಗೆ ಸಂಬಂಧಪಟ್ಟಂತೆ ಒಂದು ದೂರನ್ನ ಕೂಡ ದಾಖಲು ಮಾಡ್ತಾರೆ. ಸೊ ಆ ಬಳಿಕ ಕಗ್ಲಿಪುರ ಪೊಲೀಸರು ಶಾಸಕ ಮುನಿರತ್ನನ್ನ ಬಾಡಿ ವಾರೆಂಟ್ ಮೇಲೆ ಜೈಲಿನಲ್ಲಿ ಇರುವಾಗಲೇ ವಶಕ್ಕೆ ಪಡ್ಕೊಳ್ತಾರೆ. ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸ್ತಾರೆ. ಯಾವಾಗ ಶಾಸಕ ಮುನಿರತ್ನ ವಿರುದ್ಧ ಸಾಲು ಗಂಭೀರವಾದಂತಹ ಆರೋಪಗಳು, ಒಂದ್ ಕಡೆ ಜೀವ ಬೆದರಿಕೆ, ಜಾತಿ ನಿಂದನೆ, ಅದಾದ ಬಳಿಕ ಅತ್ಯಾಚಾರ ಪ್ರಕರಣ ಮತ್ತೆ ಬೇರೆಯವರನ್ನ ಹನಿ ಟ್ರಾಪ್ಗೆ ಒಳಪಡಿಸಿರ್ತಕ್ಕಂಥದ್ದು, ಜೊತೆಗೆ ಆತನ ವಿರುದ್ಧ ಏಡ್ಸ್ ಸಂತ್ರಸ್ತರನ್ನು ಕೂಡ ಬಳಸಿಕೊಂಡು ಒಂದು ಹನಿ ಟ್ರಾಪ್ ಮಾಡ್ತಕ್ಕಂಥದ್ದು, ಬೆದರಿಕೆ ಆಗ್ತಕ್ಕಂಥದ್ದು ಇತ್ಯಾದಿ ಆರೋಪಗಳು ಕೇಳಿ ಬರ್ತವೆ. ಸೊ ಎಲ್ಲ ಆರೋಪಗಳು ಕೇಳಿ ಬಂದ ಬೆನ್ನಲ್ಲೇ ಸರ್ಕಾರ ಶಾಸಕ ಮುನಿರತ್ನ ವಿರುದ್ಧ ದಾಖಲಾಗಿರ್ತಕ್ಕಂಥ ಎಲ್ಲಾ ಪ್ರಕರಣಗಳನ್ನ ತನಿಖೆ ಮಾಡ್ಲಿಕ್ಕೆ ಒಂದು ವಿಶೇಷವಾದಂತಹ ತನಿಖಾ ದಳವನ್ನ ಅಂದ್ರೆ SIT ಟೀಮ್ ಅನ್ನ ಕೂಡ ರಚನೆ ಮಾಡ್ತಾರೆ. ಸೊ SIT ಟೀಮ್ ಅಧಿಕಾರಿಗಳು ಈ ಒಂದು ಕೇಸನ್ನ ಟೇಕಪ್ ಮಾಡ್ಕೊಂಡ ಬಳಿಕ ಏನು ವೈರಲ್ ಆಗಿತ್ತು ಶಾಸಕ ಮುನಿರತ್ನ ಅವರ ಆಡಿಯೋ ಅಂತ ಏನ್ ಹೇಳಲಾಗ್ತಿತ್ತು, ಅದನ್ನ ಡಿನೈನ್ ಮಾಡಿದ್ರು. ಯಾರು ಶಾಸಕ ಮುನಿರತ್ನ ಒಂದು ವಿಡಿಯೋವನ್ನ ಬಿಟ್ಟು ಅದು ನಂದಲ್ಲ, ಅದಕ್ಕೂ ನಂಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಅದನ್ನ FSL ಗೆ ಕಳಿಸ್ಕೊಡ್ಲಾಗಿತ್ತು. ಸದ್ಯ ಇದೀಗ FSL ಇಂದ ವರದಿ ಬಂದಿದ್ದು, ಏನು ವೈರಲ್ ಆಗಿರ್ತಕ್ಕಂಥದ್ದು ಜಾತಿ ನಿಂದನೆ ಮಾಡಿರ್ತಕ್ಕಂಥದ್ದು ಮತ್ತೆ ಜೀವ ಬೆದರಿಕೆಯನ್ನು ಏನು ಹಾಕಲಾಗಿತ್ತು ಗುತ್ತಿಗೆದಾರರಂತ ವೇಲು ನಾಯ್ಕರ್ ಮತ್ತೆ ಚೆಲುವರಾಜ್ ಅವರಿಗೆ, ಸೊ ಅದು ಮುನಿರತ್ನ ಅವರದ್ದೇ ಧ್ವನಿ ಅಂತ ಈಗ ದೃಢಪಟ್ಟಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲೊಂದ್ ಕಡೆ ಮುನಿರತ್ನಗೆ ಮತ್ತೆ ಈಗ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ಜಾತಿ ನಿಂದನೆ ಪ್ರಕರಣ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬಲವಾದಂತಹ ಸಾಕ್ಷಿ ಸಿಕ್ಕಂತಾಗಿದೆ. ಸೊ ಹಾಗಾಗಿ ಆತನಿಗೆ ಒಂದು ಜಾತಿ ನಿಂದನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಸಂಕಷ್ಟ ಮತ್ತೆ ಕಾನೂನಿನ ಸಂಕಷ್ಟ ಕೂಡ ಎದುರಾಗಲಿದೆ. ಜೊತೆಗೆ ಜೀವ ಬೆದರಿಕೆಗೆ ಸಂಬಂಧಪಟ್ಟಂತ ಕೂಡ ಮುನಿರತ್ನ ಈಗ ಕಾನೂನಿನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಚೇತನ್ ನಾಯ್ಕ್. ಓಕೆ, ಧನ್ಯವಾದಗಳು ಲಕ್ಷ್ಮೀಪತಿ ನಿಮ್ಮೆಲ್ಲ ಮಾಹಿತಿಗಾಗಿ.